ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರು ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ಪವಿತ್ರಾತ್ಮನೇ ವಾಕ್ಯವನ್ನು ಬೋಧಿಸುವ ನನಗೂ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ಪವಿತ್ರಾತ್ಮನೇ, ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ನನ್ನ ಕೈ ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಇವತ್ತು ಯಾಕೋಬನ ಪತ್ರಿಕೆ ಅದರಲ್ಲಿ ಮುಂದುವರಿದ ಭಾಗವಾಗಿ 1ನೇ ಅಧ್ಯಾಯದಲ್ಲಿ 19ರಿಂದ 27 ತನಕ ಧ್ಯಾನಿಸುವ. ಇಲ್ಲಿ ಬಹಳ ಮುಖ್ಯವಾಗಿ ಇದು ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವುದು ಎಷ್ಟು ಅಗತ್ಯ ಅಂತ ಇಲ್ಲಿ ಯಾಕೋಬನು ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ನಮ್ಮಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವು ಕೇವಲ ವಾಕ್ಯವನ್ನು ಕೇಳುವವರಾದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದನ್ನೀಗ ಮೊದಲು ಆ ವಾಕ್ಯಗಳನ್ನು ನಾವು ನೋಡೋಣ. 19ರಿಂದ 27 ತನಕ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಾಪಂಚಿಕ ದೋಷವು ಹತ್ತದಂತೆ ನೋಡಿಕೊಳ್ಳಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿಯಾಗಿದೆ. ಇಲ್ಲಿ ಯಾಕೋಬನು ಬಹಳ ಅಗತ್ಯವಾಗಿ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವ ವಿಷಯದಲ್ಲಿ ಇಲ್ಲಿ ಮಾತಾಡ್ತಾನೆ. ಇಲ್ಲಿ ನಾವು ಅಲ್ಲಿ 1ನೇ ಅಧ್ಯಾಯದಲ್ಲಿ ನೋಡಿದರೆ ಮುಖ್ಯವಾಗಿ 3 ಸಂಗತಿಗಳನ್ನು ನಾವು ನೋಡ್ತೇವೆ. ಒಂದು, ಕಷ್ಟಗಳಲ್ಲಿ ಕೂಡ ಸಂತೋಷವುಳ್ಳವರು. ಇದರ ವಿಷಯದಲ್ಲಿ ನಾವು ಧ್ಯಾನಿಸಿದ್ದೇವೆ. 2ನೇದು, ಶೋಧನೆಯಲ್ಲಿ ಜಯ ಹೊಂದುವವರು. ಮತ್ತು 3ನೇದು, ವಾಕ್ಯದ ಪ್ರಕಾರ ನಡೆಯುವವರು. ಈ 3 ವರ್ಗಗಳಲ್ಲಿ ಈ 3 ಕೃತ್ಯಗಳನ್ನು ದೇವಜನರನ್ನೆಚ್ಚಿಕೊಳ್ಳುವ ವಿಶ್ವಾಸಿಗಳು ಮಾಡುವವರಾಗಬೇಕು. ಕಷ್ಟಗಳಲ್ಲಿ ಕೂಡ ಸಂತೋಷವುಳ್ಳವರಾಗಬೇಕು, ಶೋಧನೆಯನ್ನು ಜಯಿಸುವವರಾಗಬೇಕು ಮತ್ತು ವಾಕ್ಯದ ಪ್ರಕಾರ ನಡೆಯುವವರಾಗಬೇಕು. ಈ ವಾಕ್ಯದ ಪ್ರಕಾರ ನಡೆಯುವವರಾಗುವ ವಿಷಯದಲ್ಲಿ ಇಲ್ಲಿ ಯಾಕೋಬನು ಇಲ್ಲಿ ಪ್ರಸ್ತಾಪಿಸುತ್ತಾನೆ. ಇಲ್ಲಿ 19ನೇ ವಾಕ್ಯದಿಂದ ಇಲ್ಲಿ ನಾವು ನೋಡಿದರೆ ಮುಖ್ಯವಾಗಿ 3 ಸಂಗತಿಗಳು ಇಲ್ಲಿ ಬಹಳ ಅಗತ್ಯವಾಗಿದೆ. ಮೊದಲನೆಯದು, ವಾಕ್ಯವನ್ನು ಕೇಳೋದು. ವಾಕ್ಯವನ್ನು ನಾವು ಕೇಳದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅಥವಾ ಅದರ ಪ್ರಕಾರ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಕೇಳಬೇಕು. ನಾವು ವಾಕ್ಯವನ್ನು ಕೇಳುವವರಾಗಬೇಕು. 2ನೇದು, ಖಾಲಿ ಕೇಳಿ ಒಂದು ಕಿವಿಯಿಂದ, ನಮ್ಮಲ್ಲಿ ಒಂದು ಗಾದೆ ಮಾತಲ್ಲಿ ಹೇಳ್ತಾರೆ, ಒಂದು ಕಿವಿಯಿಂದ ಕೇಳೋದು ಒಂದು ಕಿವಿಯಿಂದ ಬಿಡೋದು ಅಂತ.
ಆ ಪ್ರಕಾರ ಅದನ್ನು ಸ್ವೀಕರಿಸಬೇಕು. ಆ ವಾಕ್ಯಗಳು ನಮ್ಮಲ್ಲಿ ಬಲವಾಗಿ ಬೇರೂರುವಂತೆ ನಾವು ಅದನ್ನು ಸ್ವೀಕರಿಸಬೇಕು, ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಮನೋಭಾವನೆಯಿಂದ. ಇಲ್ಲಿ ಅನೇಕ ಬಾರಿ ಏನಾಗ್ತದೆ ಅಂದರೆ, ನಾವು ಎಲ್ಲರೂ ವಾಕ್ಯವನ್ನು ಕೇಳುವವರಾಗ್ತೇವೆ, ಆದರೆ ಸ್ವೀಕರಿಸುವವರಾಗೋದಿಲ್ಲ. ಇಲ್ಲಿ ಒಂದು ಹಂತದಲ್ಲಿ ಕೆಲವರು ಬಿದ್ದು ಹೋಗ್ತಾರೆ, ಖಾಲಿ ಕೇಳುವವರಾಗ್ತಾರೆ. ಮತ್ತು ಇದು ವಿಶ್ವಾಸಿಗಳಿಗೆ ಬರೆದ ಪತ್ರಿಕೆ. ವಿಶ್ವಾಸಿಗಳನ್ನು ಪ್ರಸ್ತಾಪಿಸಿ ಇಲ್ಲಿ ಯಾಕೋಬನು ಹೇಳ್ತಾನೆ, ಅನ್ಯರ ವಿಷಯದಲ್ಲಿ ಅಲ್ಲ. ವಾಕ್ಯವನ್ನು ಕೇಳುವವರು ಯಾರು? ವಿಶ್ವಾಸಿಗಳಾಗಿದ್ದಾರೆ. ವಿಶ್ವಾಸಿಗಳಿಗೆ ಹೇಳುವ ಸಂಗತಿ ಆಗಿದೆ. ಆದ್ದರಿಂದ ಮೊದಲು ಕೇಳುವವರು ತುಂಬ ಜನ ಕೇಳ್ತಾರೆ, ಆದರೆ ಸ್ವೀಕರಿಸುವವರು ಇರಲಿಲ್ಲ. ಈ ಹಂತದಲ್ಲಿ ಕೆಲವರು ಬೀಳ್ತಾರೆ. ಮೂರನೇದ್ದು, ಕೆಲವರು ಸ್ವೀಕರಿಸ್ತಾರೆ, ಆದರೆ ಆ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡೋದಿಲ್ಲ ಅಥವಾ ಆ ಪ್ರಕಾರ ನಡೆಯೋದಿಲ್ಲ. ಇಲ್ಲಿ ಕೆಲವು ಅನೇಕರು ಬಿದ್ದು ಹೋಗ್ತಾರೆ. ಆದ್ದರಿಂದ ಭಾಳ ಅಗತ್ಯವಾಗಿ ನಾವು ಈ ಮೂರು ಸಂಗತಿಗಳು ಭಾಳ ಅಗತ್ಯವಾಗಿದೆ. ನಾವು ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಆ ವಾಕ್ಯಗಳನ್ನು ಸ್ವೀಕರಿಸಬೇಕು ಮತ್ತು ಆ ಪ್ರಕಾರ ನಡೆಯಬೇಕು. ನಾವು ವಾಕ್ಯವನ್ನು ಕೇಳದೆ ವಾಕ್ಯವನ್ನು ಸ್ವೀಕರಿಸದಿದ್ದರೆ ನಮಗೆ ಆ ವಾಕ್ಯಗಳು ಯಾವ ಪ್ರಕಾರ ನಡೀಲಿಕ್ಕೆ ನೆನಪುಳಿಯೋದಿಲ್ಲ ಏನಂತ ಹೇಳಿ. ಆದ್ದರಿಂದ ಈ ಎರಡೂ ಸಂಗತಿಗಳು, ಮೂರನೇ ಸಂಗತಿಗೆ, ಭಾಳ ಅಗತ್ಯವಾದ ಸಂಗತಿಗೆ ಈ ಎರಡು ಸಂಗತಿಗಳು ಒಂದು ದಾರಿಯಾಗಿವೆ. ಇಲ್ಲಿ ನೋಡಿ 18ನೇ ವಾಕ್ಯಕ್ಕೆ ಸ್ವಲ್ಪ ಇದರ ಮುಂದೆ ನಾವು ನೋಡಿದರೆ, ತನ್ನ ಸ್ವಚಿತ್ತದ ಪ್ರಕಾರ 18ನೇ ವಾಕ್ಯ ನೋಡಿ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ ನೋಡಿ. ನಾವು ಇವತ್ತು ಧ್ಯಾನಿಸುವುದು 19ನೇ, ಆದರೆ ಇದಕ್ಕೆ ಒಂದು ಪೀಠಿಕೆಯಾಗಿ ನಮಗೆ ಅಲ್ಲಿ ಸ್ವಲ್ಪ ಸಂಗತಿಗಳು ತಿಳಿಯುತ್ತವೆ ನೋಡಿ. ಆತನು ತನ್ನ ಸ್ವಚಿತ್ತದ ಪ್ರಕಾರ ಸತ್ಯಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲವಾದಂತಾದೆವು. ಈಗ ವಾಕ್ಯಗಳಿಂದ ಹುಟ್ಟಿಸಲಾಗಿ ಅಂತ ಬರೆದಿದೆ. ಅಂದರೆ ಏನು? ನಾವು ನಮಗೆ ಸಾರಲ್ಪಟ್ಟ ಸುವಾರ್ತೆಯನ್ನು ನಾವು ಕೇಳಿದ್ದಿ, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ಯೇಸು ಕ್ರಿಸ್ತನ ಮಕ್ಕಳಾಗ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ ಇದರಲ್ಲಿ ನೋಡ್ತೇವೆ. ನಿಮಗೆ ಸಾರಲ್ಪಟ್ಟ ಸುವಾರ್ತೆಯನ್ನು ಕೇಳಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಿಮಗೆ ಪವಿತ್ರ ಆತ್ಮನೆಂಬ ಮುದ್ರೆ ಹಾಕಲ್ಪಟ್ಟಿತು, ನಮಗೆ ಪವಿತ್ರ ಆತ್ಮನ ಅಭಿಷೇಕ ಆಯಿತು. ಈಗ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ಅದಲ್ಲೇ ಮತ್ತೆ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಏನು, ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿದ್ದೇವೆ ಅಂತ ಹೇಳಿ 8ನೇ ವಾಕ್ಯದಲ್ಲಿ ನೋಡಿದರೆ, ಅಂದರೆ ಹೊಸದಾಗಿ ಹುಟ್ಟುವುದು. ಅದಕ್ಕೆ ಸಂಬಂಧಪಟ್ಟು ಅನೇಕ ಧ್ಯಾನ ನಾವು ಮಾಡಿದ್ದೇವೆ. ನಮ್ಮಲ್ಲಿ ಒಂದು ಬದಲಾವಣೆ ಆಗುವುದಿದೆ. ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟುತ್ತೇವೆ. ನಮ್ಮ ಹಳೆಯ ಸ್ವಭಾವ ದೀಕ್ಷಾಸ್ಥಾನದ ನೀರಿನಲ್ಲಿ ಮುಳುಗಿದಾಗ ಅಲ್ಲಿ ಬಿಟ್ಟು ನಾವು ಮೆದ್ದೆ ಹೇಳುವಾಗ ಹೊಸ ಸೃಷ್ಟಿಗಳಾಗಿ ಹುಟ್ಟಿಕೊಂಡಿದ್ದೇವೆ. ಅದಕ್ಕೆ ಮುಖ್ಯ ಕಾರಣ ಏನು? ವಾಕ್ಯವನ್ನು ನಾವು ಕೇಳಿದ್ದರಿಂದ, ಅದನ್ನು ಸ್ವೀಕರಿಸಿದ್ದರಿಂದ ಮತ್ತು ಆ ವಾಕ್ಯಗಳು ನಾವು ನಂಬಿದ್ದರಿಂದ ನಮ್ಮ ರಕ್ಷಣೆಯ ಉಂಟಾಯಿತಂತ ನಾವು ತೋಳ್ತೇವೆ. ಆದ್ದರಿಂದ ಇಲ್ಲಿ 19ನೇ ವಾಕ್ಯಕ್ಕೆ ಬಂದಾಗ ನಾವು ಇಲ್ಲಿ ಏನು ಹೇಳ್ತೇವೆ? ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ ಭಾಳ ಭಾಳ ಉತ್ಸುಕತೆಯಿಂದ, ಭಾಳ ಒಂದು ತೀವ್ರ, ಭಾಳ ಚಿಂತನೆಯಿಂದ ಭಾಳ ನಾವು ಕಿವಿ ಕೊಡೋದು ಭಾಳ ಅಗತ್ಯ. ನೋಡಿ, ಕೆಲವು ಸಲ ಏನಾದರೂ ಕಥೆ ಹೇಳುವಾಗ ನಮಗೆ ಭಾಳ ಇಂಟ್ರೆಸ್ಟಿಂಗ್ ಇದ್ದರೆ ನಾವು ಭಾಳ ಕಿವಿ ಕೊಡ್ತೇವೆ. ಅದರಿಂದ ಆ ರೀತಿಯಾಗಿ ತೀವ್ರದಿಂದ ಕಿವಿ ಕೊಡುವುದು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಆ ಕಿವಿ ಕೊಡುವುದರಲ್ಲಿ ತೀವ್ರರಾಗಿಯೂ ಮಾತನಾಡುವುದರಲ್ಲಿ ನಿಧಾನರಾಗಿ ಇರಲಿ. ನೋಡಿ, ಇಲ್ಲಿ ಮೊದಲು ಮಾತನಾಡುವುದರಲ್ಲಿ ನಿಧಾನರಾಗಿರಲಿ, ಕಿವಿ ಕೊಡುವುದರಲ್ಲಿ ಭಾಳ ತೀವ್ರವಾಗಿರಲಿ. ಇದಕ್ಕೆ ನಾವು ಒಂದು ಹಳೆಯ ಒಡಂಬಡಿಕೆಯ ಬಹಳ ಒಂದು ಉದಾಹರಣೆ ನಾವು ಅಲ್ಲಿ ನೋಡ್ತೇವೆ. ಸಾಮುವೇಲನ ವಿಷಯ. ಹನ್ನಳಿಗೆ ಭಾಳ ವರ್ಷ ಮಕ್ಕಳಾಗಿರಲಿಲ್ಲ. ಆಕೆ ಬೇಡಿಕೊಂಡು ಸಾಮುವೇಲನನ್ನು ಪಡೆದಳು. ಆಕೆ ಪ್ರಾರ್ಥನೆ ಮಾಡುವಾಗ ದೇವರಿಗೆ ಒಂದು ವಾಗ್ದಾನ ಮಾಡಿದಳು. ಏನು? ಸಾಮುವೇಲನ ಮಗ ಹುಟ್ಟಿದರೆ ದೇವರಿಗೆ ಸಮರ್ಪಿಸುತ್ತೇನಂತೆ.
ಆ ಅನ್ನಳಿಗೆ ಸಾಮುವೇಲನು ಹುಟ್ಟಿದಾಗ ಸಾಮುವೇಲನನ್ನು ಆತನು ಏಲಿಯ ಬಳಿಗೆ, ಏಲಿ ಪ್ರಧಾನ ಯಾಜಕನಾಗಿದ್ದನು, ಏಲಿಯ ಬಳಿಗೆ ಬಿಟ್ಟಳು. ಸಾಮುವೇಲನು ಅಲ್ಲೇ ದೇವಾಲಯದಲ್ಲಿ ಧರ್ಮಶಾಸ್ತ್ರವನ್ನು ಕೇಳಿ ಆತನು ಬೆಳೆದನು. ಅಲ್ಲಿ ಏನಾಯಿತು, ಆ ಸಣ್ಣ ವಯಸ್ಸಿನಲ್ಲಿಯೇ ಅವನಿಗೆ ದೇವರ ವಾಕ್ಯ ಕೇಳಲಿಕ್ಕಾಯಿತು. ಅಲ್ಲಿ ಸಾಮುವೇಲನ ವಿಷಯದಲ್ಲಿ ನಾವು ನೋಡುವಾಗ, ಸಾಮುವೇಲನೊಂದಿಗೆ ದೇವರು ಮಾತಾಡಿದಾಗ, ಸಾಮುವೇಲನಂತ ಮೊದಲನೇ ಬಾರಿಗೆ ಎದ್ದಾಗ ಅವನು ಕೇಳುವುದರಲ್ಲಿ ತೀವ್ರವಾಗಿದ್ದರಿಂದ ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ ನನ್ನನ್ನು ಕರೆದಿ ಅಂತ ಕೇಳ್ತಾನೆ. ಯಾಕೆ ಅವನು ಯೋಚಿಸ್ತಾನೆ ಏಲಿ ಕರೆದೇನು ಅಂತ. ಆಗ ಹೇಳ್ತಾನೆ, ಏಲಿ ನಾನು ಕರೆದಿಲ್ಲ, ಹೋಗಿ ಬಲಗ ಅಂತ ಹೇಳ್ತಾನೆ. ಎರಡನೇ ಬಾರಿ ಪುನಃ ಹೋಗಿ ಅವನು ಏಲಿಯ ಬಳಿಗೆ ಹೋಗಿ ಅದನ್ನು ಕೇಳ್ತಾನೆ. ಮತ್ತು ಆಗ ಏಲಿಗೆ ಅರ್ಥ ಆಯ್ತು, ದೇವರು ಇವನೊಂದಿಗೆ ಮಾತಾಡ್ತಾ ಇದ್ದಾರೆ. ಆಗ ಏಲಿ ಹೇಳ್ತಾನೆ, ಆಯಿತು, ಇನ್ನೊಂದು ಸಾರಿ ನಿನಗೆ ಕರೆದಾಗ ನೀನು ಹೇಳಬೇಕು, ಸ್ಪೀಕ್ ಲಾರ್ಡ್, ಯುವರ್ ಸರ್ವೆಂಟ್ ಈಸ್ ಲಿಸನಿಂಗ್. ಅಂದರೆ ನನ್ನ ದೇವರೇ ಮಾತನಾಡು, ನಿನ್ನ ಸೇವಕನ್ನು ನಾನು ಕೇಳುತ್ತಿದ್ದೇನೆ ಅಂತ ಸಾಮುವೇಲನು ಆ ಮಾತುಗಳನ್ನು ಹೇಳಿದ. ನೋಡಿ, ನಾವು ಪ್ರತಿಯೊಬ್ಬರು ನಮ್ಮ ಜೀವಿತದಲ್ಲಿ ಕೂಡ ಇದೇ ಒಂದು ವ್ಯವಸ್ಥೆಯಲ್ಲಿ, ಈ ರೀತಿಯ ಒಂದು ಕೇಳುವ ತೀವ್ರತೆಯಲ್ಲಿ ನಾವು ಬೆಳೆಯಬೇಕಾಗಿದೆ. ದೇವರೇ ನನ್ನೊಂದಿಗೆ ಮಾತಾಡು, ನಿನ್ನ ಸೇವಕನು ನಾನು ಕೇಳುತ್ತಿದ್ದೇನೆ. ಯಾಕೆಂದರೆ ದೇವರು ನಮ್ಮ ಜೀವಿತದಲ್ಲಿ ಮಾತಾಡೋದು ಭಾಳ ಅಗತ್ಯವಾಗಿದೆ. ನಾವು ದೇವರೊಂದಿಗೆ ತುಂಬ ಮಾತಾಡ್ತೇವೆ, ಆದರೆ ನಾವು ಕೇಳುವುದರಲ್ಲಿ, ಅದಕ್ಕಾಗಿ ಇಲ್ಲಿ ಯಾಕೋಬನು ಹೇಳ್ತಾನೆ, ನೀವು ಕೇಳುವುದರಲ್ಲಿ ತೀವ್ರರಾಗಿಯೂ ಮಾತನಾಡುವುದರಲ್ಲಿ ಕಡಿಮೆಯಾಗಿಯೂ, ಮಾತನಾಡಿ ನಿಧಾನವಾಗಿರಲಿ, ಕೋಪಿಸುವುದರಲ್ಲಿಯೂ ನಿಧಾನರಾಗಿರಲಿ ಅಂತ ಹೇಳಿ. ಕೋಪವು ದೇವರಿಗೆ ಮೆಚ್ಚುಗೆ ಆಗುವ ನೀತಿಗೆ ಅನುಕೂಲವಾದದ್ದಲ್ಲ ಅಂತ ಬರುತ್ತೆ. ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ನಮ್ಮ ಕೋಪದ ವಿಷಯದಲ್ಲಿ ತಿಳ್ಕೊಳ್ಳೋದು. ಸಡನ್ ಏನೋ ಇಂದಕ್ಕೆ ಕೋಪ ಬರ್ತದೆ ಮತ್ತು ಇದರಿಂದಾಗಿ ನಮಗೆ ಅನೇಕ ಸಮಸ್ಯೆಗಳು. ದೇವರ ವಾಕ್ಯ ಹೇಳ್ತದೆ, ಕೋಪಿಸುವುದರಲ್ಲಿ ನಿಧಾನವಾಗಿರಲಿ. ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ, ಕೋಪ ಮಾಡಿದರೂ ಪಾಪ ಮಾಡಬೇಡಿ. ಅವಸರದಲ್ಲಿ ನಾವು ಕೋಪದಿಂದ ಮಾತಾಡಿ ಅನೇಕ ತಪ್ಪು ಕೆಲಸಗಳಿಂದಾಗಿ ಪಾಪಕ್ಕೆ ಒಳಗಾಗಿ ನಾವು ನೀಚತನದಲ್ಲಿ ಬೀಳುವ ದೃಷ್ಟಾಂತಗಳು ತುಂಬ ಇವೆ. ಆದ್ದರಿಂದ ಇಲ್ಲಿ ಬಹಳ ಜಾಗ್ರತೆಯಾಗಿ ನಾವು ತಿಳ್ಕೊಳ್ಬೇಕು, ನಾವು ಕೇಳುವುದರಲ್ಲಿ ತೀವ್ರರಾಗಬೇಕು. ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಾಕ್ಯ ನಾವು ನೋಡೋಣ, ಜ್ಞಾನೋಕ್ತಿಯಲ್ಲಿ ಪ್ರೋಬ್ಸ್ 10ನೇ ಅಧ್ಯಾಯ 19ನೇ ವಾಕ್ಯ ನಾವು ನೋಡೋಣ. ಜ್ಞಾನೋಕ್ತಿ 10:19 ಅಲ್ಲಿ ಹೆಚ್ಚು ಮಾತನಾಡುವುದಕ್ಕೆ ಪಾಪದ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿವೆ. 10:19 ನೋಡಿ, ಮಾತಾಳಿಗೆ ಪಾಪ ತಪ್ಪದು, ಚಾಡಿಗಾರನು ಜ್ಞಾನಹೀನನು, ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ. ನೋಡಿ, ಮಾತಾಡಿ ಹೆಚ್ಚು ಯಾರು ಮಾತಾಡ್ತಾರೆ ಅವರಿಗೆ ಪಾಪ ತಪ್ಪದಂತ ಬರೆಯೋದು. ಮಾತಾಡ್ತಾ ಇರ್ತೇವೆ ನಾವು, ಮಾತಾಡೋದ್ರಲ್ಲಿ ಎಷ್ಟು ಸುಳ್ಳು ಮಾತಾಡಿದ್ದೇವೆ ಅಂತ ನಮಗೆ ಗೊತ್ತಾಗೋದು. ಆದ್ದರಿಂದ ಕಡಿಮೆ ಮಾತಾಡೋದು ಭಾಳ ಅಗತ್ಯ. ಅದಕ್ಕಾಗಿ ಇಲ್ಲಿ ಯಾಕೋಬನು ಹೇಳ್ತಾನೆ, ಮಾತಾಡೋದರಲ್ಲಿ ನಿಧಾನರಾಗಿರಿ ಅಂತ ಹೇಳಿ. ಮತ್ತು ಕೋಪಗೊಳ್ಳುವುದರಲ್ಲಿ ಕೂಡ ನಿಧಾನರಾಗುವುದು. ಈಗ ಇದು ಮೊದಲನೇ ಸಂಗತಿ, ಕೇಳುವುದರಲ್ಲಿ ತೀವ್ರರಾಗೋದು ಭಾಳ ಅಗತ್ಯವಾಗಿ. ನಾವು ಕೇಳುವುದರಲ್ಲಿ ಎಲ್ಲರೂ ಭಾಳ ಎಚ್ಚರಿಕೆಯಿಂದ, ಅಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಕೂಡ ನನ್ನ ವಾಕ್ಯಗಳನ್ನು ಆಸಕ್ತಿಯಿಂದ ಕೇಳುವವನು. ನಮಗೆ ಆ ಒಂದು ಕೇಳುವುದರಲ್ಲಿ ಅಷ್ಟು ಆಸಕ್ತಿ ಬೇಕು. ಅದು ಮೊದಲನೇದಾಗಿ ನಾವು ತಿಳ್ಕೊಳ್ಳಬೇಕಾದ ವಿಷಯ. ಈಗ ಎರಡನೇದ್ದು ವಾಕ್ಯಗಳನ್ನು ಸ್ವೀಕರಿಸುವುದು. ಅದನ್ನು ನಾವು 21ನೇ ವಾಕ್ಯದಲ್ಲಿ ನೋಡ್ತೇವೆ, ಯಾಕೋಬನ ಪತ್ರಿಕೆಯಲ್ಲಿ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಕೊಡಿರಿ. ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮ್ರತೆಯಿಂದ ವಾಕ್ಯಗಳನ್ನು ಸ್ವೀಕರಿಸಬೇಕು. ಅದು ನಾವು ಭಾಳ ಅಗತ್ಯವಾಗಿರ್ಬೋದು ವಿಷಯ. ಇದಕ್ಕೆ ನಾವು ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಭಾಳ ಒಂದು ಅದ್ಭುತವಾದ ಒಂದು ದೃಷ್ಟಾಂತ ನಾವು ನೋಡ್ತೇವೆ. ಬೇರೋಯಿನ
ಅಲ್ಲಿ ಕ್ರೈಸ್ತರು ಅವರ ವಿಷಯದಲ್ಲಿ ಬರೆದಿರಲ್ಪಟ್ಟಿದೆ. ಅದಕ್ಕಾಗಿ ನಾವು ಅಪೊಸ್ತಲ ಕೃತ್ಯಕ್ಕೆ ಹೋಗೋಣ. ಅಲ್ಲಿ 17ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. 10ನೇ ವಾಕ್ಯದಿಂದ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 10ನೇ ವಾಕ್ಯದಿಂದ ನಾವು ನೋಡ್ತೇವೆ ಬೇರೋಯಿ ಸಭೆಯ ವಿಷಯದಲ್ಲಿ. ಬೆರೋಯ ಊರಿನವರು ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳಿದ್ದು, ಥೆಸಲೋನಿಕದವರು ಅಲ್ಲಿಯೂ ಬಂದು ಜನರನ್ನು ರೇಗಿಸಿದ್ದರಿಂದ ಪೌಲನ ಅಥೇನ ಪಟ್ಟಣಕ್ಕೆ ಹೊರಟು ಹೋದದ್ದು. ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೇರೋಯಕ್ಕೆ ಕಳಿಸಿಬಿಟ್ಟರು. ಅವರು ಅಲ್ಲಿ ಸೇರಿ ಯಹೂದ್ಯರ ಸಭಾಮಂದಿರದೊಳಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿದರು. ನೋಡಿ, ಅಲ್ಲಿ ಪೌಲನವರಿಗೆ ವಾಕ್ಯ ಬೋಧಿಸುವಾಗ ಅವರು ಅದನ್ನು ಸ್ವೀಕರಿಸಿದರಂತ. ಶುದ್ಧ ಮನಸ್ಸಿನಿಂದ ಸ್ವೀಕರಿಸಿದರು. ಶುದ್ಧ ಮನಸ್ಸಿನಿಂದ ಸ್ವೀಕರಿಸಿದರೆ ಆ ವಾಕ್ಯಗಳನ್ನು, ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ನಾವು ವಾಕ್ಯಗಳನ್ನು ನೋಡೋದಿಲ್ಲ, ವಾಕ್ಯವನ್ನು ಯಾರು ಬೋಧಿಸ್ತಾರೆ ಅಂತ ನೋಡ್ತೀವಿ. ಅದು ಅಲ್ಲ, ಭಾಳ ಅಗತ್ಯವಾಗಿ ನಾವು ವಾಕ್ಯಗಳನ್ನು ನೋಡಬೇಕು. ಯಾರು ಬೇಕಾದರೂ ಬೋಧಿಸಲಿ, ಅದು ನಮಗೆ ಇದಲ್ಲ. ದೇವರು ಯಾರ ಮೂಲಕ ಕೂಡ ಮಾತಾಡ್ಬೋದು. ಒಳ್ಳೆಯ ಸೂಟ್ ಬೂಟ್ ಹಾಕಿ ಅಮೆರಿಕದಿಂದ ಬಂದವರಂದರೆ ಅವರಿಗೆ ಒಳ್ಳೆಯ ಕಿವಿ ಕೊಡ್ತೇವೆ, ಅದನ್ನು ಸ್ವೀಕರಿಸ್ತೇವೆ. ನಮ್ಮಲ್ಲಿ ಇರುವವರು ಎಂಥ ಒಳ್ಳೆಯ ವಾಕ್ಯ ಹೇಳಿದರು, ಇವರು ನಮ್ಮವರೆಲ್ಲ, ನಮ್ಮೊಟ್ಟಿಗೆ ಇರುವವರೆಲ್ಲ, ಇವರೆಂಥ ಬೋಧಿಸುವುದಂತ. ಅದಕ್ಕಾಗಿ ನಾವು ವಾಕ್ಯವನ್ನು ಸ್ವೀಕರಿಸುವ ಹಂತದಲ್ಲೇ ಇರೋದಿಲ್ಲ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಯಾವ ಬದಲಾವಣೆಗಳಿಲ್ಲ. ಎಷ್ಟು ವರ್ಷದಿಂದ ನಾವು ಕೇಳ್ತೀವಿ, ಕೇಳುವುದು ಮಾತ್ರ, ಸ್ವೀಕರಿಸುವ ಹಂತಕ್ಕೆ ಮುಟ್ಟಿಲ್ಲ ನಾವು. ಯಾಕೆ? ನಾವು ವಾಕ್ಯವನ್ನು ನೋಡೋದಿಲ್ಲ, ಅಲ್ಲಿ ವಾಕ್ಯವನ್ನು ಬೋಧಿಸುವವರನ್ನು ನೋಡ್ತೇವೆ. ಅವರ ವಿಷಯದಲ್ಲಿ ಸೈತಾನ ಕೂಡ ನಮಗೆ ಭ್ರಮೆ ತರುವುದು ಇದೆ. ಆ ವ್ಯಕ್ತಿ ಹಾಗೆ ಅಲ್ಲ, ಈ ವ್ಯಕ್ತಿ ಹೀಗೆ ಅಲ್ಲ, ಆ ವ್ಯಕ್ತಿ ಹಳೆಯ ಸ್ವಭಾವದಲ್ಲಿ ಹೀಗೆ ಮಾಡಿದಾನಲ್ಲ, ಅವನೆಂತ ಬೋಧಿಸುವುದು. ಎಲ್ಲ ಸೈತಾನ ನಮಗೆ ಭ್ರಮೆ ಹುಟ್ಟಿಸುತ್ತಾನೆ. ಭಾಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕು. ನೋಡಿ, ಇಲ್ಲಿ ಬೇರೋಯ ಸಭೆಯ ಅಲ್ಲಿ ಊರಿನವರ ವಿಷಯದಲ್ಲಿ ಅವರು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿದರು. ಇವರು ಹೇಳುವ ಮಾತುಗಳು ಹೌದು ಏನು ಎಂಬ ವಿಷಯದಲ್ಲಿ ಪ್ರತಿದಿನವೂ ಧರ್ಮಶಾಸ್ತ್ರಗಳಲ್ಲಿ ಶೋಧಿಸುತ್ತಿದ್ದರು. ನೋಡಿ, ನಾವು ಎಷ್ಟು ಜನ ಈ ಬೇರೋಯ ಊರಿನವರಾಗಿ ಆಗಿದ್ದೇವೆ. ಅದು ಬಹಳ ಅಗತ್ಯ. ಕೇಳುವುದು. ಮತ್ತೆ ನಾವು ಎಷ್ಟು ಜನ ನಾವು ಪ್ರಸಂಗ ಪ್ರತಿ ಭಾನುವಾರ ನಮಗೆ ದೇವರು ಪ್ರಸಂಗದ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಎಷ್ಟು ಸಮಯದಿಂದ ಅದರ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಹೋದರೆ ನಾನು ಯೋಚಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲದ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಸಭೆ ಇರ್ಬೋದು, ಸ್ವಲ್ಪ ಜನ ಇರ್ಬೋದು, ನಮಗೆ ಆಲಯ ಇಲ್ಲ ಅದಾಗ್ಬೋದು, ಏನು ಇಲ್ಲದಿದ್ದರೂ ದೇವರು ಅದ್ಭುತ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಪ್ರತಿ ಭಾನುವಾರ ನಮ್ಮೊಂದಿಗೆ ಮಾತಾಡ್ತಾರೆ. ಆದರೆ ನಾವು ಎಷ್ಟು ಆಸಕ್ತಿಯಿಂದ ಅದನ್ನು ವಾಕ್ಯಗಳನ್ನು ಸ್ವೀಕರಿಸುತ್ತೇವೆ, ಅದನ್ನು ಬರೆದಿಡ್ತೇವ. ಸೇವಕರು ಕೊಟ್ಟ ವಾಕ್ಯಗಳು ಹೌದಾ, ಇದು ಸರಿಯಾದ ಒಂದು ಅರ್ಥಗರ್ಭಿತವಾದ ರೀತಿಯಲ್ಲಿ ಅವರು ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರಾ, ಅಥವಾ ತಮ್ಮ ಅನುಕೂಲಕ್ಕೆ ಬೇಕಾಗಿ ಮಾತಾಡಲಿಕ್ಕೆ ಅದನ್ನು ಎಷ್ಟು ಜನ ನಾವು ನೋಡ್ತೇವೆ. ನೋಡಿ, ಆದಿಸಭೆಯಲ್ಲಿ ಇನ್ನೊಂದು ನಾವು ತಿಳ್ಕೊಳ್ಬೇಕು, ಆವಾಗ ಬೈಬಲ್ಗಳು ಎಲ್ಲರ ಕೈಯಲ್ಲಿ ಇರಲಿಲ್ಲ. ಇನ್ನೂ ಕೂಡ ಬೈಬಲ್ಲು ಈ ಪ್ರಿಂಟಿಂಗ್ ಪ್ರೆಸ್ ಅದೆಲ್ಲ ಇರಲಿಲ್ಲ ಆ ಸಮಯದಲ್ಲಿ. ಇದು ಚರ್ಮದ ಹಾಳೆಗಳಲ್ಲಿ ಇದ್ದವೋ ಏನೋ, ಅಂಥದ್ದು ಒಂದೆರಡು ಇರ್ಬೋದೇನೋ. ಅವರು ನೋಡಿ, ಅಲ್ಲಿ ಬರೆಯುವಾಗ ಏನು, ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಗೆ ಈ ಧರ್ಮಶಾಸ್ತ್ರ ಇದ್ದಿರ್ಬೋದು. ಅವರು ಕೇಳಿದ್ದು ಅಷ್ಟು ಮಾತ್ರ ಅಲ್ಲ, ಅಲ್ಲಿ ನಿಂತು ಅವರು ಪೌಲನು ಹೇಳಿದ ಮಾತುಗಳನ್ನು ಧರ್ಮಶಾಸ್ತ್ರದ ಆಧಾರದಲ್ಲಿ ಅದನ್ನು ಅಂತ ಹೇಳಿ ಅವರು ಅದನ್ನು ಹುಡುಕಿ ನೋಡುತ್ತಿದ್ದರು. ಅದಕ್ಕಾಗಿ ಅವರು ಥೆಸಲೋನಿಕ ಸಭೆದವರಿಗಿಂತ ಸದ್ಭಕ್ತರಂತ ಬರೆಯಲ್ಪಟ್ಟಿದೆ ಅಂತ ಹೇಳ್ತದೆ. ಆದ್ದರಿಂದ ಅವರನ್ನು ಮೊದಲು ಕ್ರೈಸ್ತರಂತ ಕರೆಸಿಕೊಂಡರು. ಕ್ರೈಸ್ತರಂದರೆ ಕ್ರೈಸ್ತರಾಗಿ ಜೀವಿಸುವರು. ಯಾಕೆ ಅವರು ಜೀವಿಸಲಿಕ್ಕೆ ಸಾಧ್ಯ ಆಯಿತು? ಯಾಕೆಂದರೆ ಅವರು ಬಹಳ ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಕೇಳಿದರು, ಅದನ್ನು ಸ್ವೀಕರಿಸಿದರು. ಧರ್ಮಶಾಸ್ತ್ರ ಆಧಾರದಲ್ಲಿ ಅವು ಸರಿಯಾ ಅಂತ ಅದನ್ನು ಪರಾಮರಿಸಿದರು.
ಪೌಲಚೀಲರು ಬೋಧನೆ ಮಾಡಿದ ವಾಕ್ಯಗಳು ಸರಿಯಾ ಅಂತ ಪರಾಮರ್ಶಿಸಿದರು. ಆ ಆ ಒಂದು ಧ್ಯಾನದಲ್ಲಿ ಆ ವಾಕ್ಯಗಳು ಅವರ ಹೃದಯದಲ್ಲಿ ಬಲವಾಗಿ ಬೇರೂರಲ್ಪಟ್ಟವು. ಆದ್ದರಿಂದ ಅದಕ್ಕಾಗಿ ಅವರು ಸದ್ಭಕ್ತರು ಅಂತ ಅನಿಸಿಕೊಂಡರು. ನೋಡಿ, ಇಲ್ಲಿ ನಾವು ಮೂರನೇದು ಪ್ರಕಾರ 2 ಸ್ವೀಕರಿಸುವ ವಿಷಯದಲ್ಲಿ ಇನ್ನೊಂದು ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಇಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸಾಮ್ಯದ ಮೂಲಕ ಯೇಸು ವಾಕ್ಯವನ್ನು ಕೇಳುವ ವಿಷಯದಲ್ಲಿ ಹೇಳ್ತಾನೆ. ಬಿತ್ತುವವನು ಸಾಮ್ಯ. ಒಬ್ಬ ಬಿತ್ತಲಿಕ್ಕೆ ಹೋದನು. ಆ ಬೀಜ ಅಂದರೆ ಏನು? ದೇವರ ವಾಕ್ಯ. ಅವು ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳದನ್ನು ತಗೊಂಡವು. ಕೆಲವು ಮುಳ್ಳುಗಿಡಗಳ ಮಧ್ಯೆ ಬಿದ್ದವು. ಆ ಮುಳ್ಳುಗಳ ಮಧ್ಯದಲ್ಲಿ ಬಿದ್ದದ್ದು ಅದು ಮೊಳಕೆ ಹೊಡೆದರೂ ಕೂಡ ಅವು ಆ ಮುಳ್ಳುಗಿಡ ಮಧ್ಯದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲದೆ ಅಲ್ಲಿಯೇ ಅವು ಸತ್ತು ಹೋದವು. ಇನ್ನು ಕೆಲವು ಸ್ವಲ್ಪ ಮಣ್ಣಿನ ಬಂಡೆಯ ಮೇಲೆ ಮಣ್ಣಿರುವ ಅಲ್ಲಿ ಬಿದ್ದವು. ಅದಕ್ಕೆ ಸ್ವಲ್ಪ ಮಣ್ಣಿರುವುದರಿಂದ ಸ್ವಲ್ಪ ಸಮಯದಲ್ಲಿ ಅವು ಸತ್ತು ಹೋಯಿತು. ಮತ್ತೆ ಕೆಲವು ಹೊಲದಲ್ಲಿ ಬಿದ್ದವು. ಇದೇ ಕೇಳುವ ಹಂತದಲ್ಲಿ ಇಲ್ಲದಿದ್ದರೆ, ಸರಿಯಾಗಿ ನಾವು ಕೇಳದೇ ಇದ್ದರೆ ಅದು ದಾರಿಯ ಮಗ್ಗುಲಲ್ಲಿ, ಅಂದರೆ ಏನು, ನಾವು ಆಲಯಕ್ಕೆ ಹೋಗ್ತೇವೆ, ಕೇಳ್ತೇವೆ, ಆದರೆ ಹಿಂದೆ ಬರುವಾಗ ನಮಗೆ ಏನು ಪ್ರಸಂಗ ಮಾಡಿದ್ದು ನಮಗೆ ನೆನಪಿಲ್ಲ. ಭಾನುವಾರ ನಾವು ಮೊಬೈಲಲ್ಲಿ ನೋಡ್ಬೋದು ವಾಕ್ಯ. ಸ್ವಲ್ಪ ಹೊತ್ತಿನಲ್ಲಿ ಕೇಳಿದರೆ ಹೋದ ಭಾನುವಾರ ಏನು ವಾಕ್ಯ ಕೇಳಿದ್ದಾರೆ ಅಂತ ಹೇಳುವಾಗ ನೆನಪಿಲ್ಲ. ಇದೆಲ್ಲ ದಾರಿಯ ಮಗ್ಗುಲಲ್ಲಿ ಬಿದ್ದವರು. ಸೈತಾನ ಆವಾಗಲೇ ಕದ್ದುಕೊಂಡು ಹೋಗಿ ಆಗಿದೆ, ಅಲ್ಲಿ ವಾಕ್ಯನೇ ಉಳಿಲಿಲ್ಲ. ಮತ್ತು ಎಲ್ಲಿ ಬೇರೂರೋದು? ಇದೆಲ್ಲ ಸಂಗತಿಗಳು ಆ ಸಾಮ್ಯದ ಮೂಲಕ ಸ್ಪಷ್ಟವಾಗಿ. ಮತ್ತೆ ಕೆಲವು ಹೊಲದಲ್ಲಿ ಬಿದ್ದರೂ ಕೂಡ ಅದರಲ್ಲಿ ಕೆಲವು 30, ಕೆಲವು 60 ಮತ್ತು ಕೆಲವು 100ರಷ್ಟು ಫಲ ಕೊಟ್ಟವಂತ ಬರೆದು. ಈಗ ನಾವು ಯಾವ ಪಂಗಡದಲ್ಲಿದ್ದೇವೆ? ಹೊಲದ ದಾರಿಯ ಮಗ್ಗಲಲ್ಲಿ ಬಿದ್ದ ಬೀಜದ ಹಾಗೆ ನಮ್ಮ ಹೃದಯ ಉಂಟಾ? ಮುಳ್ಳುಗಿಡದ ಮಧ್ಯದಲ್ಲಿ ಲೌಕಿಕ ಆಲೋಚನೆಗಳೇ ಹೆಚ್ಚು. ನಾನು ಲೌಕಿಕ ಆಲೋಚನೆಗಳು ನೋಡಬಾರ್ದು ಅಂತ ಹೇಳೋದಿಲ್ಲ. ಪ್ರಾರ್ಥನೆ ಸಮಯದಲ್ಲಿ ಅದನ್ನೇ ಆಲೋಚನೆ ಮಾಡಿದರೆ ಅದು ದೇವರು ಮೆಚ್ಚೋದಿಲ್ಲ, ಅದು ನಮ್ಮ ಒಳ್ಳೆಯ ಕಾರ್ಯ. ಆ ಆಲೋಚನೆಗಳಲ್ಲಿ ನಮಗೆ ದೇವರ ವಾಕ್ಯವು ಸರಿಯಾಗಿ ಬೇರೂರಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹೊಲದಲ್ಲಿ ಬಿದ್ದರೂ ಕೂಡ ಎಷ್ಟು ನಾವು ಗಂಭೀರವಾಗಿ ಅದನ್ನು ಧ್ಯಾನ ಮಾಡಿ ಆ ವಾಕ್ಯಗಳಿಂದ ದೇವರಿಗೆ ಮಹಿಮೆ ಉಂಟಾಗಿ ಫಲ ಕೊಡ್ತೇವೋ ಅದನ್ನು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಅಂತ. ಮತ್ತು ಈ 2ನೇ ಸಂಗತಿ ನಾವು ನೋಡಿದೆವು, ವಾಕ್ಯಗಳು ನಮ್ರತೆಯಿಂದ ಸ್ವೀಕರಿಸು. 3ನೇದು ಬಹಳ ಅಗತ್ಯವಾಗಿ ನಾವು ನೋಡಬೇಕು, ಇಲ್ಲಿ ವಾಕ್ಯದ ಪ್ರಕಾರ ನಡೆಯುವವರಾಗಬೇಕು ಅಂತ ಹೇಳಿ. ಅದನ್ನು ನಾವು ಅಲ್ಲಿ 23ನೇ ವಾಕ್ಯದಿಂದ ನಾವು ನೋಡ್ತೇವೆ. ವಾಕ್ಯದ ಪ್ರಕಾರ ನಿಮ್ಮನ್ನು ನಾವು ಮೋಸಗೊಳಿಸಬೇಡಿರಿ ಅಂತ ಹೇಳಿ ಅಲ್ಲಿ ಯಾಕೋಬನು ಹೇಳ್ತಾನೆ. ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ, ಯಾಕೆಂದ್ರೆ ನೀವು ಕೇವಲ ವಾಕ್ಯವನ್ನು ಕೇಳುವವರಾದರೆ ನಿಮ್ಮನ್ನು ನೀವು ಅದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ನೋಡಿ, ಅಲ್ಲಿ 23ನೇ ವಾಕ್ಯದಿಂದ ನೋಡಿದರೆ, ನೋಡಿ ಅಲ್ಲಿ ಮೊದಲೇ 22ನೇ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಭಾಳ ಅಗತ್ಯವಾಗಿ ವಾಕ್ಯಗಳು ನಮಗೆ ಕೇಳಲಿಕ್ಕೆ ಮಾತ್ರ, ಕೇಳೋದು ಮೊದಲನೇ ಭಾಗ, ಸ್ವೀಕರಿಸುವುದು 2ನೇ ಭಾಗ, 3ನೇ ಭಾಗ ಭಾಳ ಅಗತ್ಯ. ನಾವು ನಡೆಯುವವರಾಗಬೇಕು, ಆವಾಗ ಮಾತ್ರ ನಾವು ಫಲ ಕೊಡುವವರಾಗ್ತೇವೆ. ನೋಡಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನೋಡಿ, ಅನೇಕ ಜನರು ಏನು ಹೇಳ್ತಾರೆ, ಯೋಚಿಸ್ತಾರೆ, ನಾವು ಸಭೆಗೆ ಹೋದರೆ ಆಯಿತು, ಅಲ್ಲಿ ಕೇಳಿದರೆ ಎಲ್ಲ ಮುಗಿಯಿತು ನಮ್ಮದಂತೆ. ಇಲ್ಲ, ಅದರಿಂದ ಯಾವ ಪ್ರಯೋಜನ? ನಿಮ್ಮನ್ನು ನೀವೇ ಮೋಸಗೊಳಿಸ್ತೀರಿ. ಅದರಿಂದ ಯಾವ ಭಕ್ತಿ ವೃದ್ಧಿಯು ನಿಮ್ಮಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ದೇವರು ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ದೇವರಿಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ಒಂದು ಬೆಳಕಾಗಲಿಕ್ಕೆ ಸಾಧ್ಯ ಇಲ್ಲ. ಆಶೀರ್ವಾದ ನೀವು ಹೊಂದಬೇಕಾದರೆ ದೇವರ ವಾಕ್ಯದ ಧ್ಯಾನ ಭಾಳ ಅಗತ್ಯ. ಇದನ್ನು ನಾವು ಅನೇಕ ಸಾರಿ ಹೇಳಿದ್ದೇನೆ. ಧ್ಯಾನ ಅಂದರೆ ವಾಕ್ಯಗಳನ್ನು ನಾವು ನಡೆಯಲಿಕ್ಕೆ ದೇವರು ನಮಗೆ ವಾಕ್ಯಗಳು. ಯಾಕೆ? ಕೀರ್ತನೆ 119ರಲ್ಲಿ ಏನು ನೋಡ್ತೇವೆ? ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು, ನನ್ನ ದಾರಿಗೆ ಬೆಳಕು, ನನ್ನ ಕಾಲಿಗೆ ದೀಪವೂ ಆಗಿದೆ. ವಾಕ್ಯವು ನಮಗೆ ನಮ್ಮ ಆತ್ಮಿಕ ಜೀವಿತ ನಡೆಯಲಿಕ್ಕೆ ಒಂದು ಬೆಳಕಾಗಿದೆ. ಆದ್ದರಿಂದ ನಾವು ವಾಕ್ಯದ ಪ್ರಕಾರ ನಡೆಯುವವರಾಗಬೇಕು.
ಇಲ್ಲದಿದ್ದರೆ ನಾವು ಇಲ್ಲಿ ಯಾಕೊಬ್ಬನ ಹೇಳ್ತಾನೆ, ನಿಮ್ಮನ್ನು ನೀವೇ ಮೋಸಗೊಳಿಸುವವರಾಗಿದ್ದೀರಿ. ನೋಡಿ, ಅಲ್ಲಿ ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡುವಾಗ, ಕನ್ನಡಿಯಲ್ಲಿ ಮುಖ ನೋಡ್ತಾನೆ ಒಂದು ಕ್ಷಣ, ಮತ್ತೊಂದು ಕ್ಷಣ ಅವನಿಗೆ ನೆನಪಿರಲ್ಲ. ಆದರೆ ಸರಿಯಾಗಿ ಧ್ಯಾನಿಸಿ ನೋಡುವವನು ಅವನಿಗೆ ತನ್ನ ಮುಖ ನೆನಪುಳಿಯುತ್ತದೆ. ಆದ್ದರಿಂದ ವಾಕ್ಯವನ್ನು ಭಾಳ ಅಗತ್ಯವಾಗಿ ನೋಡಿ, ಆ ಕ್ಷಣ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನೆನಿಸಿಕೊಳ್ಳುವನು. ಈಗ ನಾವು ವಾಕ್ಯದ ಪ್ರಕಾರ ನಡೆದದ್ದರಿಂದ ನಾವು ದೇವರಿಗೆ ಮಹಿಮೆ ಉಂಟಾಗ್ತದೆ ಮತ್ತು ದೇವರ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡಿ, ಯಾಕೋಬನು ಇಲ್ಲಿ ಏನು ಹೇಳ್ತಾನೆ, ಯಾರು ತನ್ನ ನಾಲಿಗೆಯನ್ನು ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ, ನಾಲಿಗೆ ಭಾಳ ಅಗತ್ಯ. ಅವಸರದಲ್ಲಿ ಏನು ಮಾತಾಡ್ತೇವೆ ನಮಗೆ ಗೊತ್ತಿಲ್ಲ. ನಾನು ಕೂಡ, ನನ್ನಲ್ಲಿ ಕೂಡ ಅದು ಬಲಹೀನತೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ದೇವರು ಅದ್ಭುತ ರೀತಿಯಲ್ಲಿ ಒಂದೊಂದೇ ಸಂಗತಿಗಳಿಂದ ನನಗೆ ಬೆಳೆಸಿ ನನ್ನನ್ನು ಅದರಿಂದ ಬಿಡುಗಡೆ ಕೊಡ್ತಾ ಇದ್ದಾರೆ. ಅದು ನಾನೇನು ಹುಟ್ಟಿದ್ದಲೇ ಅಲ್ಲ, ವಾಕ್ಯವನ್ನು ಬೋಧಿಸ್ಬೋದು, ನನ್ನಲ್ಲಿ ಕೂಡ ನನ್ನ ಬಲಹೀನತೆಗಳಿವೆ. ಆದರೆ ಅದನ್ನು ನಾವು ತಿಳ್ಕೊಂಡು ಸರಿಪಡಿಸೋದು ಭಾಳ ಅಗತ್ಯ. ಅದರಿಂದ ಅವಸರದಲ್ಲಿ ಮಾತಾಡಿ ಎಷ್ಟೋ ಜನರನ್ನು ನೋವುಂಟು ಮಾಡಿದರೆ ಅದು ದೇವರಿಗೆ ಮೆಚ್ಚುಗೆ ಆಗ್ತದೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಅದರಿಂದ ನಾವು ಭಾಳ ಅಗತ್ಯವಾಗಿ ಈ ಸಂಗತಿಗಳನ್ನು ತಿಳ್ಕೊಳ್ಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟು ಯೇಸು ಕೂಡ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ವಾಕ್ಯವನ್ನು ಕೇಳುವವನು ಅದರ ಪ್ರಕಾರ ನಡೆಯುವವನು ಬುದ್ಧಿವಂತ ಮನುಷ್ಯನಾಗಿದ್ದಾನಂತ ಹೇಳ್ತದೆ. ಅವನು ಬಂಡೆಯ ಮೇಲೆ ಮನೆ ಕಟ್ಟಿ ಗಾಳಿ ಬಂದರೂ ಆ ಮನೆ ಬಿದ್ದು ಹೋಗಲಿಲ್ಲ. ಅದೇ ರೀತಿಯಾಗಿ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯದವನು ಬುದ್ಧಿ ಇಲ್ಲದ ಮನುಷ್ಯನಾಗಿದ್ದಾನೆ. ಅವನು ಮರಳಿನ ಮೇಲೆ ಮನೆ ಕಟ್ಟಿದವನಾಗಿದ್ದಾನೆ. ಗಾಳಿ ಬರಲು ಆ ಮನೆಯು ಬಿದ್ದು ಹೋಯ್ತು ಅಂತ ನಾವು ನೋಡ್ತೇವೆ. ಮನೆ ಅಂದರೆ ಏನು? ಆತ್ಮಿಕ ಮನೆ. ನಾವು ಆತ್ಮಿಕ ಮನೆಯನ್ನು ಎಷ್ಟು ಗಟ್ಟಿಯಾದ ಬಂಡೆಯ ಮೇಲೆ ಕಟ್ತೇವೋ ಅಷ್ಟು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಎಷ್ಟು ವಾಕ್ಯದ ಪ್ರಕಾರ ನಡೆಯುತ್ತೇವೋ ಆ ಪ್ರಕಾರ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಯಾಕೆ? ನಾವು ವಾಕ್ಯದ ಪ್ರಕಾರ ನಡೆದಾಗ ದೇವರಿಗೆ ಮಹಿಮೆ ಉಂಟಾಗ. ನೋಡಿ, ಇಲ್ಲಿ ಕೊನೆಯದಾಗಿ ಎಂಥ ನಿಜವಾದ ಭಕ್ತಿ ಅಂದರೆ ಏನು ಬರೆದಿದೆ ನೋಡಿ. ಅಲ್ಲಿ ದಿಕ್ಕಿಲ್ಲದವರು ವಿಧವೆಯರನ್ನು ಪರಾಮರ್ಶಿ ತನಗೆ ನೋಡಿ, ದಿಕ್ಕಿಲ್ಲದವರು, ಬಡವರು, ಕಷ್ಟ ಸಂಕಟದಲ್ಲಿರೋರು, ವಿಧವೆಯರಿಗೆ ಸಹಾಯ ಮಾಡಿ ಜೀವಿಸುವುದೇ ನಿಜವಾದ ಭಕ್ತಿ. ಭಾನುವಾರ ಚರ್ಚಿಗೆ ಹೋಗಿ ಹಾಡಿ ನಲಿದು ತಮ್ಮ ಸ್ವಾರ್ಥದಲ್ಲಿ ಇರುವವರು ಅದು ನಿಜವಾದ ಭಕ್ತಿ. ದೇವರ ವಾಕ್ಯದ ಮೂಲಕ ಕಷ್ಟ ಸಂಕಟದಲ್ಲಿರುವವರಿಗೆ ಸಹಾಯ ಮಾಡು. ಇದರ ಮೂಲಕ ಏನಾಗ್ತದೆ? ನಾವು ದೇವರಿಗೆ ಮಹಿಮೆ ಉಳ್ಳವರಾಗ್ತೇವೆ. ದೇವರನ್ನು ಕೊಂಡಾಡ್ತಾರೆ ಅನ್ಯರು. ಅದಕ್ಕಾಗಿ ಭಾಳ ಎಂಥ ಜನರು ಇವರು, ಎಂಥ ಕ್ರಿಸ್ತರು ಅಂತ ಹೇಳ್ತಾರೆ. ಆಗ ದೇವರ ಮಹಿಮೆ ಆಗ್ತದೆ. ಆದರೆ ನಮ್ಮ ಅನೇಕ ದುಡುಕಿನ ಮಾತುಗಳಿಂದ ನಾವು ಅನೇಕ ಬಾರಿ ದೇವರ ನಾಮವು ಇತರರ ದೂಷಣೆಗೆ ಕಾರಣ ಆಗಿದೆ. ಅನ್ಯರ ಬಾಯಲ್ಲಿ ದೂಷಣೆಗೆ ಕಾರಣ ಆಗ್ತೇವೆ. ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ 3 ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ನೋಡಿದ್ದೇವೆ. ಮೊದಲನೇದು, ನಾವು ವಾಕ್ಯವನ್ನು ಕೇಳುವುದರಲ್ಲಿ ಬಹಳ ತೀವ್ರ, ಬಹಳ ಆಸಕ್ತಿಯಿಂದ ವಾಕ್ಯವನ್ನು ಕೇಳುವವರಾಗಬೇಕು. ಎರಡನೇದು, ಅದನ್ನು ಸ್ವೀಕರಿಸುವುದು. ವಾಕ್ಯಗಳನ್ನು ಸ್ವೀಕರಿಸು, ಹೌದು ದೇವರು ಈ ರೀತಿಯಾಗಿ ನನ್ನೊಂದಿಗೆ ಮಾತಾಡಿದ್ದಾರೆ. ಮೂರನೇದು, ಆ ವಾಕ್ಯದ ಪ್ರಕಾರ ನಡೆಯುತ್ತಾಗಿದೆ. ಆದ್ದರಿಂದ ಕೇವಲ ವಾಕ್ಯವನ್ನು ಕೇಳಿ ನಾವು ನಮ್ಮನ್ನೇ ಮೋಸಪಡಿಸೋರಾಗದೆ ವಾಕ್ಯವನ್ನು ಸ್ವೀಕರಿಸಿ ಅದರ ಪ್ರಕಾರ ನಡೆಯುವುದರಿಂದ ದೇವರಿಗೆ ಮಹಿಮೆ ಉಂಟಾಗ್ತದೆ ಮತ್ತು ನಮ್ಮ ಜೀವಿತವು ಆಶೀರ್ವಾದಮಯ ಜೀವಿತವಾಗ್ತದೆ. ದೇವರ ಆಶೀರ್ವಾದವನ್ನು ನಾವು ಹೊಂದುತ್ತೇವೆ. ದೇವರಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೇಲೆ